ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದರ ಹೆಸರು ಮುತ್ತಂಜನ್ ಅಂತ ಅಥವಾ ರೈಸ್ ಖೀರ್ ಅಂತ ಆದರೂ ಕರಿಬೋದು. ತುಂಬ ಸ್ವೀಟಾಗಿರುತ್ತೆ ಮತ್ತು ಡಿಲಿಷಿಯಸ್ ಆಗಿರುತ್ತೆ. ಆ ಸ್ವೀಟ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಜೀರಾ ರೈಸು ಅಥವಾ ಸಾಂಬಾರ್ ರೈಸು, ತುಂಬ ಫ್ಲೇವರ್ಡ್ ರೈಸ್ ಇದು. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಲು, ಡ್ರೈ ಫ್ರೂಟ್ಸು, ಕೋವಾ, ತುಪ್ಪ, ನೀರು, ಸಕ್ಕರೆ. ಇಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀವಿ. ಒಂದು 50 ಮೆಂಬರ್ಸ್ ತಿನ್ನೋ ಅಷ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು 2 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಚಕ್ಕೆ, ಒಂದು 4-5 ಲವಂಗ, ಒಂದು 5-6 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಅದು ನೀರು ಕುದಿ ಬಂದಿದ ತಕ್ಷಣ ಒಂದು ಕಡೆ ಅಕ್ಕಿನ 1 ಅವರ್ ನೆನೆಸಿಟ್ಕೊಂಡು ಆ ಅಕ್ಕಿನ ಇದ್ರೊಳಗೆ ಹಾಕ್ತಾಯಿದ್ದೀವಿ. ಈಗ ಅಕ್ಕಿ ಫುಲ್ಲು ನೀರು ತೆಗೆದು ಹಾಕಿ, ತಣ್ಣೀರಾದರೆ ಮತ್ತೆ ಬೇಗ ಲೇಟ್ ಆಗುತ್ತೆ. ಸೊ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅಕ್ಕಿನ ಹಾಕಬೇಕಾಗತ್ತೆ. ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರಿ ಅದನ್ನು. ಅದೊಂದು ಅರ್ಧ ಭಾಗ ಅಷ್ಟು ಬೇಯಬೇಕು. ಅರ್ಧ ಭಾಗ ಅಷ್ಟು ಬೆಂದಾದಮೇಲೆ ಅದರಲ್ಲಿ ನಾವಿಲ್ಲಿ 5 ಲೀಟ್ರ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀವಿ. 5 ಲೀಟ್ರ್ ಹಾಲು ಹಾಕಿದ್ದೀವಿ ಇದರಲ್ಲಿ. ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು. ನಾವು ತಳ ಹಿಡಿಯೋ ಚಾನ್ಸಸ್ ಇರೋದ್ರಿಂದ ಫುಲ್ಲು ತಿರುಗಿಸ್ತಾನೇ ಇರಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನಾವಿಲ್ಲಿ ಲೆಮನ್ ಎಲ್ಲೋ ಮತ್ತು ಆರೆಂಜ್ ಕಲರ್ನ ಯೂಸ್ ಮಾಡ್ತಾಯಿದ್ದೀವಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನ್ಯಾಚುರಲ್ ಹಾಗೇ ವೈಟ್ ಕಲರ್ ಇರುತ್ತೆ, ಹಾಗೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ನಾವಿಲ್ಲಿ ಕಲರ್ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಇದು ಫುಲ್ಲು ಕುದಿ ಬಂದು ಫುಲ್ ಬೆಂದೋಗಬೇಕು ಹಾಲಲ್ಲೇ. ಆವಾಗ ನಾವು ಇಲ್ಲಿ 2 kg ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀವಿ. ಸೊ 5 kg ಹಾಲು ಹಾಕಿರೋದ್ರಿಂದ 2 kg ಸಕ್ಕರೆ ಸಾಕಾಗುತ್ತೆ. ಸಕ್ಕರೆನ ಹಾಕಿ ಫುಲ್ಲು ತಿರುಗಿಸಿ ಅದು ಕರ್ಗೋವರೆಗೂ ಅದು ಗಟ್ಟಿ ಆಗ್ತಾ ಬರುತ್ತೆ ಸಕ್ಕರೆ ಹಾಕಿದ್ಮೇಲೆ. ಆವಾಗ 1 ಕಿಲೋ ಕೋವಾನ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಕೋವಾ ಹಾಕ್ತಾಯಿದ್ದೀವಿ. ಅನ್ಸ್ವೀಟೆಂಡ್ ಕೋವಾ, ಇದು ಸ್ವೀಟ್ಲೆಸ್ ಇರುತ್ತೆ. ಕೋವಾ ಹಾಕಿ ಚೆನ್ನಾಗಿ ತಿರುಗಿಸಿ ಅದು ಗಟ್ಟಿ ಆಗ್ತಾ ಬರೋದ್ಮೇಲೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ ಅದನ್ನು ಪಕ್ಕಕ್ಕೆ ಇಳಿಸ್ಕೊಂಬಿಡಿ. ನೆಕ್ಸ್ಟು ಇನ್ನೊಂದು ಪ್ಯಾನಲ್ಲಿ ತುಪ್ಪ ತೊಗೊಳ್ಳಿ. ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿ ಮಾಡ್ಕೊಂಡಾದಮೇಲೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ. ಡ್ರೈ ಫ್ರೂಟ್ಸಲ್ಲಿ ನಾನು ಪಿಸ್ತಾ, ಗೋಡಂಬಿ, ಬಾದಾಮಿ ಮತ್ತು ಚಿರೋಂಜಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತುಪ್ಪದಲ್ಲಿ ಒಂಚೂರು ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಬೇಯಿಸಿ ನಾವು ಅದನ್ನು ಸ್ವೀಟ್ ಮಾಡ್ಕೊಂಡಿರೋ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿಬಿಡಬೇಕು. ಮಿಕ್ಸ್ ಮಾಡಿದ ತಕ್ಷಣ ನಾವು ಅದನ್ನು ಮುಚ್ಚಿಟ್ಬಿಡಬೇಕು. ಅದು ದಮ್ಮ ಆಗಬೇಕು. ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟಾದಮೇಲೆ ನೆಕ್ಸ್ಟ್ ಅದನ್ನು ನೀವು ಸರ್ವ್ ಮಾಡಿಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಸ್ವೀಟಾಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ. ತಿಂದಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.